ಹಾಯ್ ಫ್ರೆಂಡ್ಸ್, ನಿಮಗೆಲ್ಲ ಮತ್ತೊಂದು ವಿಡಿಯೋಗೆ ಸ್ವಾಗತ. ಫ್ರೆಂಡ್ಸ್, ಐಹೊಳೆಯನ್ನ ಭಾರತೀಯ ಶಿಲ್ಪಕಲೆಯ ತೊಟ್ಟಿಲು ಅಂತ ಯಾಕೆ ಕರೀತಾರೆ? ಐಹೊಳೆಯ ಇತಿಹಾಸ ನಿಮಗೆ ಗೊತ್ತಾ? ಅಷ್ಟಕ್ಕೂ ಐಹೊಳೆ ಎಂಬ ಹೆಸರು ಹೇಗೆ ಬಂತು? ಐಹೊಳೆಯನ್ನ ಯಾವೆಲ್ಲ ರಾಜಮನೆತನಗಳು ಆಳ್ವಿಕೆ ನಡೆಸಿದ್ರು? ಅಲ್ಲಿ ಯಾವೆಲ್ಲ ಸಂಪತ್ತು ದೊರಕಿತ್ತು ಗೊತ್ತಾ? ಎಲ್ಲ ಸಂಪೂರ್ಣ ಮಾಹಿತಿಯನ್ನ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಬನ್ನಿ. ಫ್ರೆಂಡ್ಸ್, ಐಹೊಳೆ ಕರ್ನಾಟಕದ ಬಾಗಲಕೋಟೆ ಜಿಲ್ಲೆಯಲ್ಲಿರುವ ಒಂದು ಐತಿಹಾಸಿಕ ಸ್ಥಳ. ಇದನ್ನು ಭಾರತೀಯ ಶಿಲ್ಪಕಲೆಯ ತೊಟ್ಟಿಲು ಎಂದು ಕರೆಯಲಾಗುತ್ತೆ. ಇದರ ಇತಿಹಾಸವು 6ನೇ ಶತಮಾನದಿಂದ 12ನೇ ಶತಮಾನದವರೆಗೆ ವ್ಯಾಪಿಸಿದೆ. ಚಾಲುಕ್ಯರ ರಾಜಧಾನಿ. ಫ್ರೆಂಡ್ಸ್, ಐಹೊಳೆಯು ಆರಂಭದಲ್ಲಿ ಚಾಲುಕ್ಯ ವಂಶದ ಮೊದಲ ರಾಜಧಾನಿಯಾಗಿತ್ತು. ಈ ಅವಧಿಯಲ್ಲಿ ಅನೇಕ ದೇವಾಲಯಗಳು ಮತ್ತು ಸ್ಮಾರಕಗಳು ನಿರ್ಮಾಣಗೊಂಡವು. 6ನೇ ಶತಮಾನದಲ್ಲಿ ಚಾಲುಕ್ಯ ವಂಶವು ಉದಯವಾದಾಗ ಐಹೊಳೆಯನ್ನ ಅವರ ಮೊದಲ ರಾಜಧಾನಿಯನ್ನಾಗಿ ಸ್ಥಾಪಿಸಲಾಯಿತು. 1ನೇ ಪುಲಿಕೇಶಿ ಈ ವಂಶದ ಪ್ರಮುಖ ಸ್ಥಾಪಕರಲ್ಲಿ ಒಬ್ಬ. ಐಹೊಳೆಯು ಈ ಸಮಯದಲ್ಲಿ ಪ್ರಮುಖ ರಾಜಕೀಯ, ಆರ್ಥಿಕ ಮತ್ತು ಸಾಂಸ್ಕೃತಿಕ ಕೇಂದ್ರವಾಗಿತ್ತು. ಭಾರತೀಯ ಶಿಲ್ಪಕಲೆಯ ತೊಟ್ಟಿಲು. ಐಹೊಳೆಯು ದೇವಾಲಯ ವಾಸ್ತುಶಿಲ್ಪದ ಪ್ರಯೋಗಗಳಿಗೆ ಹೆಸರುವಾಸಿಯಾಗಿದೆ. ಇಲ್ಲಿ ಸುಮಾರು 125 ದೇವಾಲಯಗಳಿವೆ. ಅವು ವಿವಿಧ ಶೈಲಿಗಳಲ್ಲಿ ನಿರ್ಮಾಣಗೊಂಡಿವೆ. ಈ ದೇವಾಲಯಗಳು ನಂತರದ ದಕ್ಷಿಣ ಭಾರತದ ವಾಸ್ತುಶಿಲ್ಪ ಶೈಲಿಗೆ ಸ್ಫೂರ್ತಿಯನ್ನ ನೀಡಿದ್ವು. ಲಾರ್ಡ್ ಖಾನ್ ದೇವಾಲಯವು ಇಲ್ಲಿನ ಅತ್ಯಂತ ಹಳೆಯ ದೇವಾಲಯಗಳಲ್ಲಿ ಒಂದಾಗಿದೆ. ದುರ್ಗಾ ದೇವಾಲಯವು ತನ್ನ ವಿಶಿಷ್ಟವಾದ ಅರೆ ವೃತ್ತಾಕಾರದ ವಿನ್ಯಾಸಕ್ಕೆ ಹೆಸರುವಾಸಿಯಾಗಿದೆ. ಐಹೊಳೆಯು ಹಿಂದೂ ದೇವಾಲಯ ವಾಸ್ತುಶಿಲ್ಪದ ಪ್ರಯೋಗಾಲಯವೆಂದು ಪರಿಗಣಿಸಲಾಗಿದೆ. ಇಲ್ಲಿ ವಿವಿಧ ಶೈಲಿಯ ದೇವಾಲಯಗಳನ್ನು ಕಾಣಬಹುದು. ಇದು ನಂತರದ ವಾಸ್ತುಶಿಲ್ಪ ಶೈಲಿಗಳಿಗೆ ಸ್ಫೂರ್ತಿಯನ್ನ ನೀಡಿತ್ತು. ಅಯ್ಯಹೊಳೆ ಐನೂರು. ಐಹೊಳೆಯು ಮಧ್ಯಕಾಲೀನ ಅವಧಿಯಲ್ಲಿ ಅಯ್ಯಹೊಳೆ ಐನೂರು ಎಂಬ ಪ್ರಸಿದ್ಧ ವ್ಯಾಪಾರಿ ಸಂಘದ ಕೇಂದ್ರವಾಗಿತ್ತು. ಈ ಸಂಘವು ವ್ಯಾಪಾರ ಮತ್ತು ಕಲೆಗೆ ಪ್ರೋತ್ಸಾಹವನ್ನ ನೀಡುತ್ತಿತ್ತು. ಈ ಸಂಘವು ಆ ಕಾಲದ ಆರ್ಥಿಕ ಮತ್ತು ಸಾಮಾಜಿಕ ವ್ಯವಸ್ಥೆಯಲ್ಲಿ ಮಹತ್ವದ ಪಾತ್ರವನ್ನ ವಹಿಸಿತ್ತು. ಇತಿಹಾಸದ ಪುಟಗಳನ್ನ ತಿರುವಿ ನೋಡಿದ್ರೆ ಅಯ್ಯಹೊಳೆ ಐನೂರರ ಕುರಿತು ಹಲವಾರು ಆಸಕ್ತಿದಾಯಕ ವಿಷಯಗಳು ಬೆಳಕಿಗೆ ಬರುತ್ತವೆ. ಹೆಸರಿನ ಮಹತ್ವವನ್ನ ನೋಡಿದ್ರೆ ಅಯ್ಯಹೊಳೆ ಐನೂರು ಎಂಬ ಹೆಸರು ಈ ಸಂಘಟನೆಯು 500 ಜನ ಪ್ರಮುಖ ವ್ಯಾಪಾರಿಗಳ ಒಂದು ಒಕ್ಕೂಟವಾಗಿತ್ತು ಎಂಬುದನ್ನು ಸೂಚಿಸುತ್ತೆ. ಇದು ಕೇವಲ ಸಂಖ್ಯೆಯಾಗಿರದೆ ಅದರ ಬಲ ಮತ್ತು ಪ್ರಭಾವವನ್ನ ಸಾಂಕೇತಿಸುತ್ತೆ. ಈ ವ್ಯಾಪಾರಿ ಸಂಘಟನೆಯು ಕೇವಲ ಐಹೊಳೆಗೆ ಸೀಮಿತವಾಗಿರಲಿಲ್ಲ. ಇದರ ಪ್ರಭಾವವು ದಕ್ಷಿಣ ಭಾರತದಾದ್ಯಂತ ಹಬ್ಬಿತ್ತು. ವಿವಿಧ ಪ್ರದೇಶಗಳಲ್ಲಿ ತಮ್ಮ ಶಾಖೆಗಳನ್ನು ಮತ್ತು ಸಂಪರ್ಕಗಳನ್ನು ಹೊಂದಿದ್ರು. ಅಯ್ಯಹೊಳೆ ಐನೂರು ವಿವಿಧ ರೀತಿಯ ಸರಕುಗಳ ವ್ಯಾಪಾರದಲ್ಲಿ ತೊಡಗಿಕೊಂಡಿತ್ತು. ಬಟ್ಟೆ, ಮಸಾಲೆ ಪದಾರ್ಥಗಳು, ರತ್ನಗಳು, ಲೋಹಗಳು ಮತ್ತು ಕೃಷಿ ಉತ್ಪನ್ನಗಳು ಇವುಗಳಲ್ಲಿ ಮುಖ್ಯವಾಗಿದ್ದವು. ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲೂ ಈ ಸಂಘವು ಸಕ್ರಿಯವಾಗಿತ್ತು ಎಂದು ತಿಳಿದು ಬರುತ್ತೆ. ಈ ವ್ಯಾಪಾರಿ ಸಂಘವು ತನ್ನದೇ ಆದ ನಿಯಮಗಳು ಮತ್ತು ಆಡಳಿತ ವ್ಯವಸ್ಥೆಯನ್ನ ಹೊಂದಿತ್ತು. ವ್ಯಾಪಾರವನ್ನ ಸುಗಮಗೊಳಿಸಲು, ಸದಸ್ಯರ ಹಿತಾಸಕ್ತಿಯನ್ನ ಕಾಪಾಡಲು ಮತ್ತು ವಿವಾದಗಳನ್ನು ಬಗೆಹರಿಸಲು ಈ ರಚನೆ ಸಹಾಯ ಮಾಡ್ತಿತ್ತು. ಅಯ್ಯಹೊಳೆ ಐನೂರು ಕೇವಲ ವ್ಯಾಪಾರಕ್ಕೆ ಸೀಮಿತವಾಗಿರಲಿಲ್ಲ. ಅವರು ದೇವಾಲಯಗಳಿಗೆ ಮತ್ತು ಧಾರ್ಮಿಕ ಸಂಸ್ಥೆಗಳಿಗೆ ದಾನ, ದೇಣಿಗೆಗಳನ್ನು ನೀಡುತ್ತಿದ್ರು. ಇದು ಅವರ ಸಾಮಾಜಿಕ ಬದ್ಧತೆಯನ್ನ ತೋರಿಸುತ್ತೆ. ಆ ಕಾಲದ ಅನೇಕ ಶಾಸನಗಳಲ್ಲಿ ಅಯ್ಯಹೊಳೆ ಐನೂರರ ಉಲ್ಲೇಖಗಳು ಕಂಡುಬರುತ್ತವೆ. ಇದು ಅವರ ಪ್ರಾಮುಖ್ಯತೆಯನ್ನ ಎತ್ತಿ ತೋರಿಸುತ್ತೆ. ಈ ಶಾಸನಗಳು ಅವರ ವ್ಯಾಪಾರ ಚಟುವಟಿಕೆಗಳು, ದೇಣಿಗೆಗಳು ಮತ್ತು ಆಡಳಿತಾತ್ಮಕ ವಿಷಯಗಳ ಬಗ್ಗೆ ಬೆಳಕನ್ನ ಚೆಲ್ಲುತ್ತವೆ. ಐಹೊಳೆ ಈ ಪ್ರಬಲ ವ್ಯಾಪಾರಿ ಸಂಘದ ಕೇಂದ್ರವಾಗಿದ್ದರಿಂದ ಆ ಕಾಲದಲ್ಲಿ ಒಂದು ಪ್ರಮುಖ ವಾಣಿಜ್ಯ ಮತ್ತು ಸಾಂಸ್ಕೃತಿಕ ಕೇಂದ್ರವಾಗಿ ಬೆಳೀತು. ಅನೇಕ ದೇವಾಲಯಗಳು ಮತ್ತು ವಾಸ್ತುಶಿಲ್ಪದ ಅದ್ಭುತಗಳು ಇಲ್ಲಿ ನಿರ್ಮಾಣವಾಗಲು ಇದು ಒಂದು ಕಾರಣವಾಯಿತು. ಹೀಗೆ ಐಹೊಳೆಯು ಮಧ್ಯಕಾಲೀನ ಅವಧಿಯಲ್ಲಿ ಅಯ್ಯಹೊಳೆ ಐನೂರರ ಕೇಂದ್ರವಾಗಿದ್ದು ಒಂದು ಮಹತ್ವದ ಐತಿಹಾಸಿಕ ಘಟನೆಯಾಗಿದೆ. ಈ ವ್ಯಾಪಾರ ಸಂಘವು ಆ ಕಾಲದ ಆರ್ಥಿಕ, ಸಾಮಾಜಿಕ ಮತ್ತು ಧಾರ್ಮಿಕ ಜೀವನದಲ್ಲಿ ತನ್ನದೇ ಆದ ಛಾಪನ್ನ ಮೂಡಿಸಿದೆ. ಪುರಾಣದ ಕಥೆಗಳು. ಐಹೊಳೆಗೆ ಸಂಬಂಧಿಸಿದಂತೆ ಅನೇಕ ಪುರಾಣದ ಕಥೆಗಳಿವೆ. ಪರಶುರಾಮರು ಕ್ಷತ್ರಿಯರನ್ನ ಕೊಂದ ನಂತರ ತನ್ನ ಕೊಡಲಿಯನ್ನು ಇಲ್ಲಿನ ಮಲಪ್ರಭಾ ನದಿಯಲ್ಲಿ ತೊಳೆದರೆಂದು ನಂಬಲಾಗಿದೆ. ಇದರಿಂದ ನದಿಯು ಕೆಂಪಾಯಿತಂತೆ. ಹಾಗೆ ಅಯ್ಯೋ ಹೊಳೆ, ಅಯ್ಯೋ ರಕ್ತದ ಹೊಳೆ ಎಂದು ಕೂಗಿದ ಕಾರಣಕ್ಕೆ ಈ ಸ್ಥಳಕ್ಕೆ ಐಹೊಳೆ ಎಂಬ ಹೆಸರು ಬಂದಿದೆ ಎಂದು ಹೇಳಲಾಗುತ್ತೆ. ಮತ್ತೊಂದು ಪುರಾಣದ ಕಥೆಯ ಪ್ರಕಾರ ಶಿವನು ರಾಕ್ಷಸರೊಂದಿಗೆ ಯುದ್ಧವನ್ನ ಮಾಡ್ತಿದ್ದಾಗ
ಪಾರ್ವತಿಯು ಆತನಿಗೆ ಸಹಾಯ ಮಾಡಲು ಬರ್ತಾಳೆ. ಯುದ್ಧದ ನಂತರ ಅವಳು ರಕ್ತಸಿಕ್ತವಾಗ್ತಾಳೆ. ಆಕೆಯನ್ನ ಶುದ್ಧೀಕರಿಸಲು ದೇವರುಗಳು ನದಿಯೊಂದನ್ನ ಸೃಷ್ಟಿಸ್ತಾರೆ. ಆ ನದಿಯ ನೀರು ಕೆಂಪಾಗಿದ್ದಕ್ಕೆ ಅದರಿಂದಾಗಿ ಈ ಸ್ಥಳಕ್ಕೆ ರಕ್ತಪುರ ಎಂಬ ಹೆಸರು ಬಂತು ಎಂದು ಕಾಲಾನಂತರದಲ್ಲಿ ಅದು ಐಹೊಳೆ ಎಂದು ಬದಲಾಯಿತು ಎಂದು ಹೇಳಲಾಗುತ್ತೆ. ಈ ಕಥೆಯು ಐಹೊಳೆಯ ಕೆಲವು ಕೆಂಪು ಬಣ್ಣದ ಮಣ್ಣು ಮತ್ತು ಕಲ್ಲುಗಳಿಗೆ ಸಂಬಂಧಿಸಿರಬಹುದು. ಮತ್ತೊಂದು ಅಭಿಪ್ರಾಯದ ಪ್ರಕಾರ ಹೊಳೆಯ ದಡದ ಮೇಲೆ ಈ ಹಳ್ಳಿಯಲ್ಲಿ ವಾಸಿಸ್ತಾ ಇದ್ದ ಗುರುಗಳು ಅಥವಾ ಅಯ್ಯಗಳ ಕಾರಣದಿಂದ ಈ ಸ್ಥಳಕ್ಕೆ ಐವಳ್ಳಿ ಅಥವಾ ಅಯ್ಯ ಹೊಳೆ ಎಂಬ ಹೆಸರು ಬಂದಿತ್ತು. ಕಾಲಾನಂತರದಲ್ಲಿ ಇದು ಐಹೊಳೆ ಎಂದು ರೂಪುಗೊಂಡಿತ್ತು ಎಂದು ಕೂಡ ಹೇಳಲಾಗುತ್ತೆ. ಇನ್ನು ಶಾಸನಗಳಲ್ಲಿ ಏನಿದೆ ಅಂತ ನೋಡ್ತಾ ಹೋದ್ರೆ 6ನೇ ಮತ್ತು 7ನೇ ಶತಮಾನಗಳ 2 ಶಾಸನಗಳಲ್ಲಿ ಈ ಸ್ಥಳವನ್ನು ಆರ್ಯಪುರ ಎಂದು ಉಲ್ಲೇಖಿಸಲಾಗಿದೆ. ಸಂಸ್ಕೃತದಲ್ಲಿ ಆರ್ಯಪುರವಾಗಿದ್ದ ಹೆಸರು ಕಾಲಾನಂತರದಲ್ಲಿ ಆಡು ಭಾಷೆಯಲ್ಲಿ ಐಹೊಳೆಯಾಗಿ ಮಾರ್ಪಟ್ಟಿರಬಹುದು. ಫ್ರೆಂಡ್ಸ್, ಐಹೊಳೆಯಲ್ಲಿ ಸುಮಾರು 125 ದೇವಾಲಯಗಳಿವೆ. ಇವುಗಳಲ್ಲಿ ದುರ್ಗಾ ದೇವಾಲಯ, ಲಾಡ್ಕಾನ್ ದೇವಾಲಯ, ರಾವಣಪಾಡಿ ಗುಹೆ ದೇವಾಲಯಗಳು, ಹುಚ್ಚಿಮಲ್ಲಿಗುಡಿ ದೇವಾಲಯ ಮತ್ತು ಮೆಗುಡಿ ಜೈನ ದೇವಾಲಯಗಳು ಪ್ರಮುಖವಾದವು. ಈ ದೇವಾಲಯಗಳು ಹಿಂದೂ, ಜೈನ ಮತ್ತು ಬೌದ್ಧ ಧರ್ಮಗಳಿಗೆ ಸೇರಿವೆ. ಚಾಲುಕ್ಯರ ನಂತರ ಐಹೊಳೆಯನ್ನು ರಾಷ್ಟ್ರಕೂಟರು ಮತ್ತು ನಂತರ ಪಶ್ಚಿಮ ಚಾಲುಕ್ಯರು ಆಳಿದ್ರು. 11ನೇ ಮತ್ತು 12ನೇ ಶತಮಾನಗಳಲ್ಲಿ ಕಲ್ಯಾಣಿಯ ಚಾಲುಕ್ಯರು ಐಹೊಳೆಯನ್ನ ಬಲಪಡಿಸಿದ್ರು. ವಿಜಯನಗರ ಸಾಮ್ರಾಜ್ಯದ ಪತನದ ನಂತರ ಇದು ಬಿಜಾಪುರದ ಆದಿಲ್ ಶಾಹಿಗಳ ಆಳ್ವಿಕೆಗೆ ಒಳಪಡ್ತು. ಐಹೊಳೆಯು ಭಾರತೀಯ ಇತಿಹಾಸ ಮತ್ತು ವಾಸ್ತುಶಿಲ್ಪದಲ್ಲಿ ಒಂದು ಮಹತ್ವದ ಸ್ಥಾನವನ್ನ ಹೊಂದಿದೆ. ಇಲ್ಲಿನ ಪ್ರಾಚೀನ ದೇವಾಲಯಗಳು ಮತ್ತು ಸ್ಮಾರಕಗಳು ಹಿಂದಿನ ಕಾಲದ ಕಲೆ ಮತ್ತು ಸಂಸ್ಕೃತಿಯನ್ನ ಅನಾವರಣಗೊಳಿಸುತ್ತವೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಐಹೊಳೆಯ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ತಿಳಿಸ್ಕೊಡೋ ಪ್ರಯತ್ನ. ಇನ್ನು ನಿಮಗೆ ಇತಿಹಾಸದ ಬಗ್ಗೆ ತಿಳ್ಕೊಳ್ಳೋ ಆಸಕ್ತಿ ಇದ್ರೆ, ಪರ್ಟಿಕ್ಯುಲರ್ ಆಗಿ ಇಂಥ ರಾಜ, ಇಂಥ ಸಾಮ್ರಾಜ್ಯ ಅದರ ಬಗ್ಗೆ ತಿಳಿಸಿ ಅಂತ ನೀವು ಕಮೆಂಟ್ ಮಾಡಿದ್ರೆ ಖಂಡಿತ ನಾವು ಮುಂದಿನ ವಿಡಿಯೋಗಳಲ್ಲಿ ಅದರ ಬಗ್ಗೆ ತಿಳಿಸೋ ಪ್ರಯತ್ನವನ್ನ ಮಾಡ್ತೀವಿ. ಇನ್ನು ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.